ಮುಂದೆ ಒಂದು 4 ಬಿಳಿ ಕೂದಲು ಬಂತು ಅಂದ್ರೆ ಸೇರಿಕೆ ಆಗುದಿಲ್ಲ, ಅವಷ್ಟೇ ಕಿತ್ತು ಹಾಕಿ ಬಿಡ್ತೇವೆ. ನಮ್ಮವ ಯಾರುವರೆ ಅಲ್ಲ, ನಮ್ಮ ತಲೆ ಮ್ಯಾಲ ನಮ್ಮ ಅನ್ನ ಉಂಡು ನಮ್ಮ ರಸ ಹೀರಿ ಬೆಳೆದಂಥ ಒಂದು ಕೂದಲ ಸ್ವಲ್ಪ ಬಣ್ಣ ಬದಲಾದ್ರೆ ನಮಗೆ ಸೇರಿಕೆ ಆಗುದಿಲ್ಲ. ಯಾಕೆ? ನಮ್ಮ ಕರಿ ಕೂದಲ ಮ್ಯಾಗ ಮೋಹ ಆಗಿರ್ತದ. ನಾವು ಏನ್ ತಿಳ್ಕೊಂಡಿರ್ತೇವಿ, ಈ ಕಪ್ಪ 100 ವರ್ಷ ತಕ ಹಿಂಗ ಇರಬೇಕು ಅಂತ ತಲೆ ಹಾಕೊಂಡು ಸ್ವಲ್ಪ ದಿವಸ ಹಂಗ್ ಮಾಡ್ಕೋತ ಹೋಗ್ತೇವಿ, ಕೆಲವು ತಕ್ಕೋತ ಹೋಗ್ತೇವಿ. ಅವು ಬಹಳ ಬರಾಕ್ ಹತ್ತಿದ ಕೂಡ್ಲೆ ಏನ್ ಮಾಡಕ್ಕಾಗ್ತದೆ? ಏನ್ ಮಾಡಕ್ಕಾಗ್ತದೆ? ಕೊನೆಗೆ ಮನುಷ್ಯ ಏನ್ ಮಾಡ್ತಾನಂದ್ರೆ ಅದಕ್ಕಿಷ್ಟು ಬಣ್ಣ ಹಚ್ಚಿ, ನಮಗೆ ಏನಾಕಾಗೋದ್ಲಕ್ಕ ಮಂದಿಗರಿ ಕಾಣಿಸಬಾರ್ದು ಅಂತ ತಿಳ್ಕೊಂಡು ಬಣ್ಣ ಹಚ್ಚಿ. ಆದ್ರೆ ಎಲ್ಲರಿಗ್ ಗೊತ್ತದ ಏನು, ಇವ ಬಣ್ಣ ಹಚ್ಚಾನ. ಯಾರಿಗೇನು ಮುಚ್ಚಕ್ಕಾಗ್ತದ? ಎಲ್ಲರಿಗ್ ಗೊತ್ತದ 40-50 ವರ್ಷ ಆದ ಕೂಡಲೇ ಇದು ಬೆಳಗಾಗ್ತದ ಅಂತ ಜಗತ್ತೇ ತಿಳ್ಕೊಂಡಿದ್ದರು ಸಹಿತ ಮುಚ್ಚೋ ಹವ್ಯಾಸ ಏನದ, ಇದ ಹುಚ್ಚುತನ. ಇದು ಆಗೋದೇ. ನಾ ಹಿಕ್ಕೋಬಾರ್ದು ಅನ್ನೋದಿಲ್ಲ. ಬಸ್ಟ್ ಎಣ್ಣೆ ಹಚ್ಚಿ ನೀವು ಹಿಕ್ಕೊಂಡು ಶಿಸ್ತಾಗಿ ಆಗುವಾಗಲೇ ವಿಚಾರ ಮಾಡಬೇಕು, ಇವು ಒಂದ್ ದಿವಸ ಬೆಳಗಾಗ್ತಾವ ಅಂತ. ಅವಾಗ ಹಿಕ್ಕಾಗ ವಿಚಾರ ಮಾಡ್ಕೋತಿದ್ರೆ ಏನೂ ಆಗುದಿಲ್ಲ. ಅದು ಮನಸ್ಸು ಸಮಾಧಾನ. ಬೆಳ್ಳಗಾದ್ರೇನು ಕೆಂಪಾದ್ರೇನು ಆರಾಮ್ ಇರ್ತದ ಮನುಷ್ಯನ ಮನಸ್ಸ. ಹಂಗ ಇದು ಹೆಂಗ್ ಉದಾಹರಣೆ ಅದ, ಹಂಗ ನಾವು ಯಾವ್ಯಾವ್ದನ್ನ ಪ್ರೀತಿಸಿರ್ತೇವೆ ಅದು ಹಿಂಗಿರುದಿಲ್ಲ, ಸ್ವಲ್ಪ ಬೇರೆ ಬೇರೆ ಆಗತದ ಅಂತ ತಿಳ್ಕೊಂಡು ಅದನ್ನ ಪ್ರೇಮ ಮಾಡ್ದೇವಿ, ಆರಾಮ್ ಇರ್ತದ. ಇದು ಹಿಂಗ ಇರ್ಬೇಕಂತ 7 ಜನ್ಮದಾಗ ನೀನು ಪತಿ ನಾನು ಸತಿ ಹಿಂಗೆಲ್ಲ ಕಲ್ಪನಾ ಕನಸ ಕಟ್ಟಿ ಬಿಟ್ರ ಹುಚ್ಚಿಡಿಲಾರ್ದ ಇನ್ನೇನಾಗ್ತದ ಮನುಷ್ಯಾಗ? ಇಲ್ಲದು ಯಾವ ರಿಲೇಷನ್ಸ್, ನೋ ರಿಲೇಷನ್ ಈಸ್ ಪರ್ಮನೆಂಟ್. Whether it is a physical relation or mental relation, relations are not permanent. Yav relation idrena, whether it is the relation between the wife and the husband, disciple and the master, whether it is the devotee or the God, relations are wavering. They are not permanent. They are transient. They are not permanent. Illa. ಆ ಸಂಬಂಧಗಳು ಶಾಶ್ವತ ಅಲ್ಲ, ಅವು ಹೊಯ್ದಾಡ್ತವ ಸಂಬಂಧಗಳು. ಸಂಬಂಧಗಳೇ ಹೊಯ್ದಾಡ್ತಾ ಇರುವಾಗ ಸಂಬಂಧದಿಂದ ನಾನು ಶಾಂತಿ ಪಡಿಬೇಕಂತ ಹೊರಟ್ರೆ ಸಮಾಧಾನ ಹೆಂಗ ಸಿಗೋದಪ್ಪ ಮನುಷ್ಯನೇ? ಇದು ಸಣ್ಣ ಸೂತ್ರ, ಇಷ್ಟು ಲಕ್ಷಣ ಗೊತ್ತಾದ್ರೆ ಎಷ್ಟೋ ಸಮಾಧಾನ ಆಗ್ತದೆ ಮನುಷ್ಯಾಗ. ಇದು ಹಿಂಗಾಗೋದ ಅಂತ ತಿಳ್ಕೊಂಡು ಬಿಟ್ರೆ ಎಷ್ಟು ಚಲೋ ಆಗ್ತದೆ. ಜನ ಒಂದ್ ದಿವಸ ನಮ್ಮನ್ನು ಹೊಗಳ್ತಾರ, ಮರುದಿವ್ಸ ನಮಗೆ ಬೈತಾರ. ಇದು ತಿಳ್ಕೊಂಡೇ ಬಿಟ್ರೆ ಆರಾಮ್ ಇರ್ತದ. ಹೊಗಳದಾಗೂ ಆರಾಮ್ ಇರ್ತದ, ಬೈದಾಗ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಇದು ಇಂದಿನ ಸೂತ್ರ, ಬಹಳ ಚಿಕ್ಕ ಸೂತ್ರ, ಪ್ರಯೋಗಾತ್ಮಕ, ಪ್ರಾಕ್ಟಿಕಲ್. ಇದನ್ನು ತಗೊಂಡು ಹೋಗಿ ಇದೇನು ದೊಡ್ಡ ತಪಸ್ಸು ಮಾಡಿದ ಬಳಿಕ ಬರೋದಲ್ಲ ಹೇಳೋದು. ಇದೇನಪ್ಪ ಇದಕ್ಕೆ ಬಹಳ ಭಾರಿ ದೊಡ್ಡ ಅಧ್ಯಯನ ಮಾಡಬೇಕಂತಲ್ಲ. ಇದೊಂದು ಸಣ್ಣ ಸೂತ್ರ, ಎದ್ದಂಗಿರುವುದಿಲ್ಲ. ಇದು ಇಂದಿನ ಸೂತ್ರ. ಇದನ್ನ ನೆನಪು ಮಾಡ್ಕೊತ ಹೋಗೋದು. ಇದು ಸಂಸ್ಕೃತ ಅಲ್ಲ, ಕನ್ನಡ ಅಲ್ಲ, ಯಾವ ಭಾಷಾ, ಇದೆಲ್ಲ ಭಾಷಾ ಬಿಟ್ಟು ಬಿಡ್ರಿ. ಎದ್ದಂಗಿರುವುದಿಲ್ಲ. ನಾವೀಗ ಹೆಂಗದೇವಿ ಹಿಂಗಿರುವುದಿಲ್ಲ. ಯಾರಾದರೂ ಸಹಿತ ಹಂಗ ಇರುವುದಿಲ್ಲ. ಏನಾದರೂ ಕೂಡ ಅದು ಹಂಗ ಇರುವುದಿಲ್ಲ. ಇಷ್ಟು ತಲೆ ಹಾಕೊಂಡು ನೀವು ಸುಮ್ಮನೆ ವ್ಯಾಪಾರ ಮಾಡ್ರಿ, ಉದ್ಯೋಗ ಮಾಡ್ರಿ, ಸಂತರಾಗ್ರಿ, ಏನಾದರೂ ಮಾಡ್ರಿ, ಆರಾಮ್ ಇರ್ತದ. ಆರಾಮ್ ಇರಬೇಕಾಗಿತ್ತು ಅಂದ್ರೆ ಇದ್ದಂಗಿರುವುದಿಲ್ಲ ಅಂತ ತಿಳ್ಕೋಬೇಕಾಗ್ತದೆ. ಎಷ್ಟು ಸಣ್ಣ ಸೂತ್ರ ಇಲ್ಲ. ಇದೇನು ವೇದ ಬೇಕಾ? ಇದಕ್ಕೆ ವೇದ ಅಧ್ಯಯನ ಬೇಡ, ಉಪನಿಷತ್ ಅಧ್ಯಯನ ಬೇಡ, ವಚನಾಧ್ಯಯನ ಬೇಡ, ಯಾವುದು ಬೇಡ. ಸುಮ್ಮನೆ ಜೀವನ ನಮಗೆ ಪಾಠ ಕಲಿಸ್ತದ. ದ ಹೋಲ್ ವರ್ಲ್ಡ್, ದಿಸ್ ಯೂನಿವರ್ಸ್ ಇಟ್ ಸೆಲ್ಫ್ ಇಸ್ ಎ ಬುಕ್ ರಿಟನ್ ಬೈ ದ ಗಾಡ್ ಹಿಮ್ಸೆಲ್ಫ್. ಎಂಥ ಭವ್ಯ ಪುಸ್ತಕ ಇದು. ಇದು 1000 ಪುಟದ ಪುಸ್ತಕ ಅಲ್ಲ, ಇಷ್ಟಿಷ್ಟ ಒಂದು ಡೆಮಿ ಅಲ್ಲ, ಕ್ರೌನ್ ಸೈಜ್ ಅಲ್ಲ. ಇದು ವಿಶಾಲವಾದಂಥ, ಅದ್ಭುತ ವಿಶಾಲವಾದಂಥ ಬೌಂಡ್ಲೆಸ್ ಯೂನಿವರ್ಸ್ ಇಸ್ ಎ ಓಪನ್ ಬುಕ್ ಫಾರ್ ದ ಮ್ಯಾನ್ ಟು ರೀಡ್, ಫಾರ್ ದ ಸೀಕರ್ ಟು ಫೈಂಡ್ ದ ಟ್ರೂತ್ ಇನ್ ಇಟ್. ಮನುಷ್ಯನಿಗಾಗಿ ಭಗವಂತ ತೆರೆದು ಈ ಜಗತ್ತನ್ನ ತೋರ್ಸಾಕ್ ಹತ್ಯಾನ. ಪ್ರತಿ ದಿನ ಅಂದ್ರೆ ಒಂದೊಂದು ಪುಟ ತೆಗೆದು ಹೊಸ ಹೊಸ ಪುಟಗಳನ್ನ ತೋರ್ಸಾಕ್ ಹತ್ಯಾನ ಅಂತ ಭಾವಿಸಿ ಇದೊಂದು ಕಲಿಯೋದು ಎದ್ದಂಗಿರುವುದಿಲ್ಲ. ಮರು ಅರ್ಥದೇನಿದು? ಏನಿರುವುದಿಲ್ಲ, ಇದ್ದಂಗಿರುವುದಿಲ್ಲ ಅಷ್ಟೆ. ಈಗ ನಾಳೆ ಮತ್ತೆ ನೀವು ಪ್ರವಚನಕ್ಕೆ ಬಂದ್ರೆ ನಾ ಇಂದು ಹೇಳಿದ್ದು ಇದ್ದಂಗಿರುವುದಿಲ್ಲ, ಮತ್ತೆ ನಾಳೆ ಬದಲಾಗ್ತದೆ. ಇದ್ದಂಗಿರುವುದಿಲ್ಲ. ಹಿಂಗ ಹೇಳ್ಬೇಕತ್ತ ನಾಳೆ ಬಂದ್ರೆ ನಾ ಹೆಂಗ್ ಹೇಳಲಿಕ್ಕಾಗತ್ತೆ? ಯಾಕೆ ಇದ್ದಂಗಿರುವುದಿಲ್ಲ ಅದ. ಅದಕ್ಕೆ ನೀವು ಮರ್ತ ಹೋಗೋದು. ಈಗ ನಾ ಏನ್ ಹೇಳ್ತೇನೆ ಸಂಪೂರ್ಣ ತಲೆಯಿಂದ ತೆಗೆದು ಹಾಕಿ ಇಲ್ಲೇ ಚೆಲ್ಲಿ
ಆನಂದವಾಗಿ ಮನೆ ಕಡೆ ಹೋಗೋದು, ಒಂದೇ ಇಟ್ಟುಕೊಳ್ಳೋದು, ಏನು ಇದ್ದಂಗಿರುವುದಿಲ್ಲ. ಎಷ್ಟು ಸುಲಭ. ನೌಕರಿ ಮಾಡೋ ಮೊದಲನೇ ದಿವಸ ಹೋಗಿ ಜಾಯಿನ್ ಆಗುವಾಗ, ಸಹಿ ಮಾಡುವಾಗ ಮನಸ್ಸಿನಾಗ ಅನ್ಬೇಕು, ಇದು ಇದ್ದಂಗಿರುವುದಿಲ್ಲ. ಈ ಕುರ್ಚಿ, ಈ ವೈಭವ ಇದ್ದಂಗಿರುವುದಿಲ್ಲ. ಬಂಗಾರಪ್ಪನವರು ಆದರೂ ಇದ್ದವ್ರ ಬಗ್ಗೆ ಅನಬಾರದು, ಆದ್ರೆ ಹೋಗೋದು ನಿಶ್ಚಿತದ. ಆದ್ರಿಂದ ಏನು ಮಾಡ್ಲಿಕ್ಕೆ ಆಗ್ತದೆ? ಇದ್ದಂಗಿರುವುದಿಲ್ಲ. ಯಾರು ಬಂದರೇನು, ಯಾರು ಬಂದರೇನು? ಇಡೀ ಇತಿಹಾಸ ನೀವು ನೋಡ್ರಿ, ಸಮಸ್ತ ಜಗತ್ತಿನ ಇತಿಹಾಸ ನೋಡ್ರಿ. ಇತಿಹಾಸ ಅಂದ್ರೇನು? ಏನು? ಇಡೀ ಇತಿಹಾಸ ಅಂದ್ರೇನು? ಇದ್ದಂಗಿರುವುದಿಲ್ಲ, ಅದೇ ಇತಿಹಾಸ. ಆವಾಗ ವಿಜಯನಗರ ಇದ್ದಂಗೆ ಈಗಿರುವುದಿಲ್ಲ, ಬರೀದು ಶಾಹಿ ಇದ್ದಂಗೆ ಮುಂದಿರುವುದಿಲ್ಲ, ಹಿಂಗ ಇದ್ದಂಗಿರುವುದಿಲ್ಲ, ಇಂದಿಂದು ನಾಳೆ ಇರುವುದಿಲ್ಲ. ಇದೊಂದು ಬಹಳ ಸುಂದರ ಸೂತ್ರ. ಸುಮ್ಮನೆ ಇದನ್ನ ಮೆಲುಕು ಹಾಕ್ತಾ ಮನೆಗೆ ಹೋಗ್ರಿ, ನಾಳೆ ಬರುತಕ ನೋಡ್ರಿ ಅದು ಮಜಾ ಹೆಂಗಾಗ್ತದೆ, ಹೆಂಗ ದರ್ಶನಗಳು ಹೆಂಗ ಸುಂದರ ಆಗ್ತಾವ. ಬಹಳ ತಲೆಗೆ ಕಾವ ಇರುವುದಿಲ್ಲ. ಯಾರು ಏನಂದ್ರು ಸಹಿತ ಹಂಗೂ ಇರ್ತಾರ ಹಿಂಗೂ ಇರ್ತಾರ, ಇದ್ದಂಗೆ ಅವರೆಲ್ಲಿ ಇರ್ತಾರ. ಎಷ್ಟು ತಿಳ್ಕೊಂಡು ಬಿಟ್ರೆ ಎಷ್ಟು ಆನಂದ ಆಗ್ತದೆ, ಎಷ್ಟು ಆನಂದ ಆಗ್ತದೆ. ಇದು ಒಂದು ಸೂತ್ರ ಇದು.